ಎಲ್ಲರಿಗೂ ನಮಸ್ಕಾರ. ಗಾಯತ್ರಿ ಹಾಸನ್ ಚಾನಲ್ಗೆ ಸ್ವಾಗತ. ನಾನಿವತ್ತು ಸಿಂಪಲ್ಲಾಗಿ ಮಶ್ರೂಮ್ ಬಿರಿಯಾನಿ ಮಾಡೋದು ತೋರಿಸ್ತಾ ಇದ್ದೀನಿ. ಅಣಬೆ ಬಿರಿಯಾನಿ ತುಂಬ ಚೆನ್ನಾಗಿ ಬಂದಿತ್ತು. ನೀವು ಮರಿದನ್ನೇ ಟ್ರೈ ಮಾಡಿ. ಹೊಸ್ದಾಗಿ ಕಲಿಯೋರ್ಗಂತೂ ತುಂಬ ಈಸಿ ಇದೆ. ಅದಕ್ಕೂ ಮುಂಚೆ ಫ್ರೆಂಡ್ಸ್, ಯಾರಾದರೂ ನಮ್ಮ ಚಾನಲ್ ಹೊಸ್ದಾಗಿ ನೋಡ್ತಾ ಇರೋರಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಫ್ಯಾಮಿಲಿ ಫ್ರೆಂಡ್ಸಿಗೆಲ್ಲ ಲೈಕ್ ಮಾಡಿ ವಿಡಿಯೋನ ಫ್ರೆಂಡ್ಸ್. ಬನ್ನಿ, ಈ ಮಶ್ರೂಮ್ ಬಿರಿಯಾನಿಗೆ ಏನೇನು ಬೇಕು ಅಂತ ನೋಡ್ಕೊಳ್ಳೋಣ. ಇವಾಗ ತುಂಬ ಈಸಿ ಇದೆ, ತುಂಬ ಬೇಗನೂ ಆಗುತ್ತೆ. ಬನ್ನಿ ಫ್ರೆಂಡ್ಸ್, ಇವಾಗ ಮಶ್ರೂಮ್ ಬಿರಿಯಾನಿ ಮಾಡಲಿಕ್ಕೆ ನಾನು 200 ಗ್ರಾಮ್ ಪ್ಯಾಕೆಟ್ ಮಶ್ರೂಮ್ ತಗೊಂಡಿದ್ದೀನಿ. ತೊಳೆದು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ನಾನು 1.5 ಗ್ಲಾಸು ಅಕ್ಕಿ ತಗೊಂಡಿದ್ದೀನಿ. ನಾರ್ಮಲ್ ರೈಸೇ ತಗೊಂಡಿದ್ದೀನಿ ಅಕ್ಕಿ. ಇವಾಗ ಸ್ಟವ್ ಮೇಲೆ ಒಂದು ಕುಕ್ಕರ್ ಇಟ್ಟಿದ್ದೀನಿ. ಇದಕ್ಕೆ 4 ಸ್ಪೂನ್ ಎಣ್ಣೆ ಹಾಕ್ತಾಯಿದ್ದೀನಿ. ನಾನು ಎಣ್ಣೆ ನಿಮ್ಮ ಅಳತೆಗೆ ತಕ್ಕಂತೆ ಹಾಕ್ಕೊಳ್ಳಿ. ನಾನು 4 ಸ್ಪೂನ್ ಹಾಕಿದ್ದೀನಿ. ಒಂದು ಎಣ್ಣೆ ಕಾಯ್ದಿದೆ. ನಾನು ಒಂದು ಪಲಾವ್ ಎಲೆ, ಒಂದು ಚಕ್ಕೆ ಪೀಸು, ಒಂದು ಅನಾನಸು ಹಾಕ್ತಾಯಿದ್ದೀನಿ, 3 ಲವಂಗ ಹಾಕ್ತಾಯಿದ್ದೀನಿ. ಇದಕ್ಕೆ ನೋಡಿ, ಅದು ಫ್ರೈ ಆಗಿದೆ. ಇವಾಗ ಅದಕ್ಕೇ ನಾನು ಒಂದು 4 ಗ್ರೀನ್ ಚಿಲ್ಲಿ ಹಾಕ್ತಾಯಿದ್ದೀನಿ, ಹಸಿಮೆಣ್ಸಿನ್ಕಾಯಿ, 2 ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಚಿಕ್ಕ ಚಿಕ್ಕದಾಗಿ, ಅದನ್ನು ಹಾಕ್ತಾಯಿದ್ದೀನಿ. ಫ್ರೈ ಮಾಡೋಣ ಸ್ವಲ್ಪ ಇದನ್ನು, ಈರುಳ್ಳಿನ. ತುಂಬ ಈಸಿ ಇದೆ, ನೀವು ಮರಿದಾನೆ ಟ್ರೈ ಮಾಡ್ಕೊಳ್ಳಿ ಫ್ರೆಂಡ್ಸ್. ರುಚಿನೂ ಅಷ್ಟೇ ತುಂಬ ಚೆನ್ನಾಗಿ ಬಂದಿತ್ತು. ನೋಡಿ, ಫ್ರೈ ಆಗ್ತಾಯಿದೆ, ಆಗಿದೆ ಇವಾಗ ಫ್ರೈ. ಇದಕ್ಕೆ ಸ್ವಲ್ಪ ಇದಕ್ಕೆ ಪುದೀನ ಹಾಕ್ತೀನಿ ನಾನು. ನೋಡಿ, ಸ್ವಲ್ಪ ಹಾಕ್ತಾಯಿದ್ದೀನಿ. ಇದನ್ನು ಫ್ರೈ ಮಾಡ್ಕೊಳ್ಳೋಣ ಇವಾಗ. ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ. ಮಸಾಲೆನೂ ಜಾಸ್ತಿ ತಗೊಳ್ಳಲ್ಲ, ಇದು ತುಂಬ ರುಚಿಯಾಗಿ ಬರುತ್ತೆ. ಆದ್ರೂ ಇದಕ್ಕೆ ಒಂದು 3 ಸ್ಪೂನು ನಾನು ಮೊಸರು ಹಾಕ್ತಾಯಿದ್ದೀನಿ. ನಾನು ಟೊಮೊಟೊ ಹಾಕ್ತಾಯಿಲ್ಲ ಇದಕ್ಕೆ, ಅದಕ್ಕೋಸ್ಕರ ನಾನು ಮೊಸರು ಹಾಕ್ತಾಯಿದ್ದೀನಿ. ಟೊಮೊಟೊ ಹಾಕಿದರೆ ಟೊಮೊಟೊ ರೈಸ್ ಥರ ಆಗಿಬಿಡುತ್ತೆ. ಈ ಥರ ಮೊಸರು ಹಾಕ್ಬಿಟ್ಟು ಮಾಡಿ. ನಿಂಬೆಹಣ್ಣಿದ್ರೆ, ಇಲ್ಲಾಂದರೆ ಒಂದು ನಿಂಬೆಹಣ್ಣು ರಸನೂ ಹಾಕ್ಬೋದು. ನೋಡಿ, ಆಗಿದೆ. ಒಂದು ಅರ್ಧ ಟೀ ಸ್ಪೂನಷ್ಟು ಗರಂ ಮಸಾಲೆ ಪೌಡ್ರ್ ಹಾಕಿದ್ದೀನಿ. ಗರಂ ಮಸಾಲೆ ಪೌಡ್ರ್ ಮನೆಯಲ್ಲೇ ಮಾಡಿರೋದು. 2 ಸ್ಪೂನು ಬಿರಿಯಾನಿ ಪೌಡ್ರ್ ಹಾಕ್ತಾಯಿದ್ದೀನಿ ಇದಕ್ಕೆ. ನೋಡಿ, ಬಿರಿಯಾನಿ ಪೌಡ್ರ್ ಹಾಕಿದ್ದೀನಿ. ಇಲ್ಲಿ ಮಸಾಲೆ ಇವಾಗ ಮಶ್ರೂಮ್ ಹಾಕೋಣ. ಇವಾಗ ತೊಳೆದಿದ್ದೀನಿ ನಾನು ಆಲ್ರೆಡಿ, ಹಾಕ್ತಾಯಿದ್ದೀನಿ ಇವಾಗ. ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಇದಕ್ಕೆ ಸ್ವಲ್ಪ ಮಸಾಲೆ ಹಿಡೀಲಿ. 1 ನಿಮಿಷ ಮಾಡಿಕೊಂಡ್ರೆ ಸಾಕಾಗುತ್ತೆ. ನೋಡಿ, ರೆಡಿ ಆಗಿದೆ. ಇವಾಗ ನೀರು ಹಾಕೋಣ. ಇವಾಗ ಇದಕ್ಕೆ ನಾನು 1.5 ಗ್ಲಾಸ್ ಅಕ್ಕಿ ತಗೊಂಡಿದ್ದೆ, ಅದೇ ಗ್ಲಾಸಲ್ಲಿ ನಾನು 3 ಗ್ಲಾಸ್ ನೀರು ಹಾಕ್ತಾಯಿದ್ದೀನಿ. ನಾನು ಇದೇ ಗ್ಲಾಸಲ್ಲಿ ಅಕ್ಕಿ ತಗೊಂಡಿದ್ದೆ, 1.5 ಗ್ಲಾಸು. ನೋಡಿ, 3 ಗ್ಲಾಸ್ ಹಾಕಿದ್ದೀನಿ ನೀರು. ಅದಕ್ಕೆ ಉಪ್ಪು ಹಾಕ್ತಾಯಿದ್ದೀನಿ ರುಚಿಗೆ ತಕ್ಕಷ್ಟು. ಇದಕ್ಕೆ ಸ್ವಲ್ಪ ಖಾರ ಬೇಕು ಅನ್ನಿಸ್ತು, ಅದಕ್ಕೆ ಒಂದು ಅರ್ಧ ಸ್ಪೂನಷ್ಟು, ನಾನು ಅರ್ಧ ಟೀ ಸ್ಪೂನ್ ಇದೆ ಅಚ್ಚ ಖಾರ ಪುಡಿ ಹಾಕ್ತಾಯಿದ್ದೀನಿ. ಬೇಡ ಅಂದರೆ ನೀವು ಸ್ಕಿಪ್ ಮಾಡ್ಬೋದು. ಮೆಣಸಿನ್ಕಾಯಿನೂ ಹಾಕಿರ್ತೀವಿ ನಾವು, ಬಿರಿಯಾನಿ ಪೌಡ್ರು ಹಾಕಿರ್ತೀವಿ. ನೋಡಿ, ಆಗಿದೆ. ಇದಕ್ಕೆ ನಾವು ಅಕ್ಕಿ ತೊಳೆದ್ಬಿಟ್ಟು ಹಾಕೋಣ. ಇವಾಗ ಹಾಕ್ಬೇಕಾದ್ರೆ ಮಾತ್ರ ಅಕ್ಕಿ ತೊಳೆದಾಕಿ, ಮೊದಲೇ ನೆನೆಸಿಡಬೇಡಿ ಅಕ್ಕಿನ. ಎಲ್ಲ ಮುದ್ದೆ ಆಗಿಬಿಡುತ್ತೆ ಬಿರಿಯಾನಿ ಎಲ್ಲ. ಫ್ರೆಂಡ್ಸ್, ಯಾರಾದರೂ ನಮ್ಮ ಚಾನಲ್ ಹೊಸ್ದಾಗಿ ನೋಡ್ತಾ ಇರೋರಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಫ್ರೆಂಡ್ಸ್. ನೋಡಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಆಗಿದೆ ಇವಾಗ. ನೋಡಿ, ಮುಚ್ಚಿಬಿಡೋಣ ಇವಾಗ. 2 ವಿಷಲ್ ಹಾಕ್ಸೋಣ ಸಾಕು, ಜಾಸ್ತಿ ಬೇಡ. 2 ವಿಷಲ್ಗೆಲ್ಲ ಚೆನ್ನಾಗಾಗುತ್ತೆ ಅನ್ನ. ನೋಡಿ, ಆಗಿದೆ. ಇವಾಗ ತೆಗಿತೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ರೈಸ್ ಅಂತೂ ತುಂಬ ಚೆನ್ನಾಗಿ ಬಂದಿದೆ. ಅಂತೂ ಮೆತ್ತಗಾಗೋದೇ ಇಲ್ಲ ಇದು. ಈ ಥರ ಪುಡಿಯಾಗಿರುತ್ತೆ. ನಾವು ಹಾಕ್ಬೇಕಾದ್ರೆ ಮಾತ್ರ ಅಕ್ಕಿ ತೊಳೆದು ಹಾಕಬೇಕು ಅಷ್ಟೇ. ಮೊದಲೇ ನೆನೆಸಿಡಕ್ಕೆ ಹೋಗಬಾರ್ದು, ಮೆತ್ತಗಾಗುತ್ತೆ. ನೋಡಿ, ಎಷ್ಟು ಚೆನ್ನಾಗಿದೆ. ರೆಡಿ ಆಗಿದೆ ಇವಾಗ ಬಿರಿಯಾನಿ. ನಾನು ಒಂದು ಪ್ಲೇಟಿಗೆ ಸರ್ವ್ ಮಾಡಿದ್ದೀನಿ. ಅದ್ರ ಜೊತೆ ನಾನು ಮೊಸರು ಗೊಜ್ಜು ಮಾಡಿದ್ದೀನಿ, ರಾಯ್ತಾ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಮಶ್ರೂಮ್ನ ಕಟ್ ಮಾಡಬೇಕಾದ್ರೆ ಸ್ವಲ್ಪ ದಪ್ಪನೇ ಕಟ್ ಮಾಡಾಕಿ. ತುಂಬ ಸಣ್ಣ ಕಟ್ ಮಾಡಿದರೆ ಅದು ಬಾಯಿಗೆ ಸಿಗೋಲ್ಲ. ಈ ಥರ ಕಟ್ ಮಾಡಾಕಿದ್ರೆ ಚೆನ್ನಾಗಿ ಬಾಯಿಗೂ ಸಿಗುತ್ತೆ, ತಿನ್ನೋದಕ್ಕೂ ಚೆನ್ನಾಗಿರುತ್ತೆ. ಮಕ್ಕಳೂ ಇಷ್ಟಪಟ್ಟು ತಿಂತಾರೆ ಈ ಥರ ಮಶ್ರೂಮ್ ಬಾಯಿಗೆ ಸಿಕ್ಕಿದರೆ. ಮರಿದಾನೆ ಟ್ರೈ ಮಾಡಿ ಫ್ರೆಂಡ್ಸ್. ಅದಕ್ಕೂ ಮುಂಚೆ ಯಾರಾದರೂ ನಮ್ಮ ಚಾನಲ್ ಹೊಸ್ದಾಗಿ ನೋಡ್ತಾ ಇರೋರಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಫ್ರೆಂಡ್ಸ್.